ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಲುಕಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿದ್ದಾರೆ ಪ್ರಜ್ವಲ್? ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ಆದರೆ ಜರ್ಮನಿಯಿಂದ ಈಗ ದುಬೈಗೆ ಹಾರದ್ರ ಸಂಸದ ಪ್ರಜ್ವಲ್. ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರಾ ಪ್ರಜ್ವಲ್? ಅಂಥದ್ದೊಂದು ಬೆಳವಣಿಗೆ ಆಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಕೇಳಿದಾಗ ಕಾಲಾವಕಾಶ ಕೇಳಿದ್ರು. 7 ದಿನ ಎಸ್ಐಟಿಗೆ ಕಾಲಾವಕಾಶ ಕೇಳಿದ್ದಾರೆ ಸಂಸದ ಪ್ರಜ್ವಲ್. ಮೊನ್ನೆ ರಾತ್ರಿಯೇ ಪ್ರಜ್ವಲ್ ದುಬೈಗೆ ತೆರಳಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೊನ್ನೆ ರಾತ್ರಿಯಿಂದ ದುಬೈನಲ್ಲೇ ಪ್ರಜ್ವಲ್ ರೇವಣ್ಣ ವಾಸ್ತವ್ಯ. ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ನಾನು ಬೆಂಗಳೂರಲ್ಲಿ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಪ್ರಜ್ವಲ್. ಆದರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಬೆಂಗಳೂರಿನಲ್ಲಿ ಇಲ್ಲ ಅಂದಿದ್ದಾರೆ. ಹಾಗಿದ್ರೆ ಪ್ರಜ್ವಲ್ ಎಲ್ಲಿದ್ದಾರೆ? ಈ ಬಗ್ಗೆ ಖಚಿತ ಮಾಹಿತಿಯೇ ಇಲ್ಲ. ಜರ್ಮನಿಯಲ್ಲೇ ಇದ್ದಾರಾ ಅಥವಾ ದುಬೈಗೆ ನಿಜಕ್ಕೂ ತೆರಳಿದ್ದಾರಾ? ಅಲ್ಲಿಂದ ಬೆಂಗಳೂರಿಗೆ ಬರ್ತಾರಾ? ಪ್ರಜ್ವಲ್ ಬಗ್ಗೆ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಈ ಮಧ್ಯೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಶಾಂತ್, ಪ್ರಜ್ವಲ್ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ದಿನೇ ದಿನೇ ಆ ಬಂಧನದ ಕುಣಿಕೆ ಬಿಗಿಯಾಗ್ತಾ ಇದೆ. ಪ್ರಕರಣಗಳು ಬಹಳಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಆದರೆ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ. ಈ ಧೋರಣೆ, ಈ ನಡೆ, ಇದನ್ನು ಗುಪ್ತವಾಗಿ ಇಟ್ಕೊಂಡಿರುವಂಥದ್ದು, ಇದು ಅವರಿಗೆ ಮುಳುವಾಗುವಂತಹ ಚಾನ್ಸಸ್ ಇರುತ್ತಾ? ಪ್ರತಿಭಾ ನೋಡಿ, ಇಂಥ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಕೇಳಿ ಬಂದಾಗ ದೇವೇಗೌಡರ ಮೊಮ್ಮಗ, ಒಂದು ಬಾರಿಯ ಸಂಸದ, ಅವರ ತಂದೆ ರೇವಣ್ಣ ಸುದೀರ್ಘ ಅವಧಿಯವರೆಗೆ ಹೊಳೆನರಸೀಪುರವನ್ನು ಪ್ರತಿನಿಧಿಸಿದ್ರು. ಹಾಸನದ ಜಿಲ್ಲಾ ರಾಜಕಾರಣದಲ್ಲಿ ರೇವಣ್ಣ ಅವರದೊಂದು ಛಾಪಿದೆ. ಅಂಥ ಒಬ್ಬ ವ್ಯಕ್ತಿ ಈ ರೀತಿಯ ಆರೋಪಗಳು ಬಂದಾಗ ನನಗನ್ಸುತ್ತೆ ಪರ್ಸ್ನಲಿ, ವಿದೇಶಕ್ಕೆ ಹಾರಿದ್ದೇ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ. ಯಾಕಂದರೆ ನೀವು ಒಂದು ವೇಳೆ ಇಲ್ಲಪ್ಪ ಯಾರೋ ಒಂದು ಆರೋಪವನ್ನು ಹಾಕ್ತಾ ಇದ್ದಾರೆ, ಯಾರೋ ಈ ರೀತಿ ರಾಜಕಾರಣದಲ್ಲಿ ನಡೆಯುತ್ತೆ ಅಂಥದ್ದಿದ್ದರೆ ನೀವು ಭಾರತದಲ್ಲಿದ್ದು, ಹಾಸನದಲ್ಲೇ ಇದ್ದು ಅದನ್ನು, ಯಾಕಂದರೆ ಮೊನ್ನೆ ಅಷ್ಟೇ ಚುನಾವಣೆಯನ್ನು ಎದುರಿಸಿದ್ದೀರಿ. 15 ಲಕ್ಷ 16 ಲಕ್ಷ ಮತದಾರರಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನೀವು ಮತ ಕೇಳಿದ್ದೀರಿ. ನಂಬರ್ 1 ನಂಬರ್ 2 ಸ್ಥಾನದಲ್ಲಿ ಇದ್ದೇ ಇರ್ತೀರಿ. ಒಂದು ಗೆಲ್ತೀರಿ, ಇಲ್ಲ ಸೋಲ್ತೀರಿ, ಆದರೆ ನಂಬರ್ 1 ನಂಬರ್ 2 ಸ್ಥಾನದಲ್ಲಿರ್ತೀರಿ. ಅಂಥ ಒಬ್ಬ ವ್ಯಕ್ತಿ ಆರೋಪಗಳು ಕೇಳಿ ಬಂದಾಕ್ಷಣ ವಿದೇಶಕ್ಕೆ ಹಾರಿದ್ದೇ ನನಗನ್ಸುತ್ತೆ ಅವರ ಬಗ್ಗೆ ಸಂದೇಹ, ಅವರ ಬಗ್ಗೆ ಸುದ್ದಿಗಳು ಇನ್ನಷ್ಟು ಪುಷ್ಟೀಕರಣಗೊಂಡು ಹಾರಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಐ ಡೋಂಟ್ ನೋ ಹೂ ಅಡ್ವೈಸ್ಡ್ ಹಿಮ್. ಯಾಕಂದರೆ ದೇವೇಗೌಡರ ಮೊಮ್ಮಗನಾಗಿ ಅವರು ಇಲ್ಲ ನಾನು ವಿದೇಶದಲ್ಲೇ ಇರ್ತೀನಿ ಅನ್ಲಿಕ್ಕೆ ಆಗಲ್ಲ. ಪಾಲಿಟಿಕ್ಸ್ ಇಲ್ಲಿ ಪಾಲಿಟಿಕ್ಸ್ ನಡೆಸಬೇಕಾಗತ್ತೆ. ಇಲ್ಲಿ ಜನರಿಗೆ ದೈನಂದಿನವಾಗಿ ದೇವೇಗೌಡರ ಕುಟುಂಬ ಹೋಗಿ ಮುಖ ತೋರಿಸ್ಬೇಕಾಗತ್ತೆ, ಮಾತನಾಡಬೇಕಾಗತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಉಳಿಯದೆ ಚುನಾವಣೆಯ ದಿನ ರಾತ್ರಿ ಏಕಾಏಕಿ ಹೋಗಿ ವಿದೇಶದಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ನನಗನ್ಸುತ್ತೆ ಯಾರೋ ಒಬ್ರು ಲೀಗಲ್ ಬ್ರೇನ್ ಅದನ್ನು ಅಡ್ವೈಸ್ ಮಾಡಿರಬಹುದು. ಆದರೆ ಅದರ ರಿಪರ್ಕೇಶನ್ಸ್ ಜನರ ಮನಸ್ಸಿನಲ್ಲಿ ಏನು ಅಂತ. ಯಾಕಂದ್ರೆ ನೋಡಿ ಏನಾಯಿತು ನೋಡಿ, ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರು ಹೋಗಿಬಿಟ್ರು. ಈ ಕಡೆ ಇಲ್ಲಿ ಸಿಡಿಗಳ ಮೇಲೆ ಸಿಡಿಗಳು ಬರ್ತಾ ಇದ್ವು. ಜನರ ಮನಸ್ಸಿನಲ್ಲಿ ಏನು ಉಳಿತು, ಅರೆ ಸಿಡಿಗಳು ಬರ್ತಾ ಇವೆ, ಈ ವ್ಯಕ್ತಿ ಹೋಗಿ ವಿದೇಶದಲ್ಲಿ ಕುಳಿತಿದ್ದಾರೆ ಅಂತಕ್ಕಂಥದ್ದು. ಈಗಲಾದರೂ ನೀವು ಬರಬೇಕಾಗತ್ತೆ ಅನ್ನೋದು ಗೊತ್ತಿದ್ರೆ ಹಾರುವ ಹೋಗುವ ಅವಶ್ಯಕತೆಯೇ ಇರಲಿಲ್ಲ. ನೋಡಿ, ಇಷ್ಟು ಘಟನೆಗಳ ನಡೆದ ಮೇಲೆ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ನಿಜ. ನೀವೇನು ವಿಜಯ್ ಮಲ್ಯನೋ ನೀರವ್ ಮೋದಿನೋ ಅಲ್ಲ ಹೋಗಿ ಪರ್ಮನೆಂಟ್ ಆಗಿ ಹೊರಗಡೆ ಕುತ್ಕೊಂಡ್ಬಿಡ್ತೀರಿ ಅಂತಕ್ಕಂಥದ್ದು. ಯಾಕಂದ್ರೆ ಬರೀ ರೂಟ್ಸ್ ಅಲ್ಲ, ಎಲ್ಲಾ ರೂಟ್ಸ್ ಇಲ್ಲೇ ಇರುತ್ತೆ. ನೀನೊಬ್ಬ ಜನಪ್ರತಿನಿಧಿ, ನೀವೊಬ್ಬ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ, ರೇವಣ್ಣನವರ ಮಗ. ನಿಮ್ದೇ ಒಂದು ಪ್ರಾದೇಶಿಕ ಪಾರ್ಟಿ ಇದೆ, ಪಾಲಿಟಿಕ್ಸ್ ಅನ್ನ ನಡೆಸಬೇಕಾಗತ್ತೆ. ಇಲ್ಲ ನಾನು ವಿದೇಶದಲ್ಲಿ ಕೂತಿರ್ತೀನಿ, ಇಲ್ಲಿ ಬೇಕಾದಾಗ್ಲಿ ಅಂತ ಹೇಳಕ್ಕಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ನನ್ಗನ್ಸುತ್ತೆ ವಿದೇಶಕ್ಕೆ ಹಾರಿದ್ದೇ ಅವರ ಮೇಲೆ ಸಂಶಯದ ಮುಳ್ಳು ಜಾಸ್ತಿ ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇಲ್ಲ ಅವ್ರು ಮಾಡಿದಾರೆ ಬಿಡಿ, ಸಿಡಿಯಲ್ಲಿ ಇದ್ದದ್ದೆಲ್ಲ ನಿಜ ಅಂತಕ್ಕಂಥದ್ದನ್ನ ಜನರ ಮನಸ್ಸಲ್ಲಿ ಅಚ್ಚೊತ್ತಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ನಿಜ ನಿಜ. ಒಂದು ಕ್ವಿಕ್ ಬ್ರೇಕ್ ಸಮಯ ಆಗ್ತಾ ಇದೆ ಪ್ರಶಾಂತ್. ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಪ್ರಶಾಂತ್, ಈಗ ಇನ್ನಷ್ಟು ಕುಣಿಕೆ ಬಿಗಿ ಆಗ್ತಾ ಇದೆ. ಯಾಕಂದ್ರೆ ಒಂದು ದೂರಲ್ಲ, ಈಗ ಇನ್ನೊಂದು ದೂರು ದಾಖಲಾಗಿದೆ. ಆ ದೂರಿನ ಗಂಭೀರತೆ ಏನು, ಅದು ಎಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನ ತಂದೊಡ್ಡಬಹುದು. ಜೊತೆಗೆ ತಾವು ಹೇಳಿದಾಗೆ ದೇಶದಲ್ಲಿರದೆ ವಿದೇಶಕ್ಕೆ ಹೋಗಿರುವಂಥದ್ದು, ಈ ಸಂದರ್ಭದಲ್ಲಿ ಅವ್ರು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಲುಕ್ಔಟ್ ನೋಟಿಸ್ ಜಾರಿ ಇರೋದ್ರಿಂದಾಗಿ ಬರ್ತಾ ಇದ್ದಂತೆ
ಒಬ್ಬ ಸಂಸದನಾಗಿದ್ದವ್ರನ್ನ ಅಲ್ಲಿಂದಲೇ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬೋದು. ಅವರೇ ಇನ್ನಷ್ಟು ಕಂಟಕವನ್ನು ತಂದುಕೊಳ್ತಾ ಇದ್ದಾರೆ ಅನ್ನೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ವಿಸ್ತೃತವಾಗಿ ಕಾನೂನಾತ್ಮಕವಾಗಿ ಏನು ನಡೀತಾ ಇದೆ, ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.